ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾದಿನಿಯ ಮದುವೆ ವಿಡಿಯೋ ಹಾಕ್ಸ್ತಾ ಇದ್ದೀನಿ. ಇವಾಗ ರಾತ್ರಿ ರಿಸೆಪ್ಷನ್ಗೆ ಮನೆಯಿಂದ ಹೊರಡ್ತಾ ಇದ್ದೀರಿ. ಬಸ್ಸಲ್ಲಿ ಹೋಗಿ ಕೂತ್ಕೊಂಡಿದ್ದೀವಿ. 2 ಬಸ್ ಮಾಡಿದ್ರು ಊರಿಂದ ಹೋಗೋಣ ಅಂದ್ಬಿಟ್ಟು ನಾನು ಅಮ್ಮ ಸಾಯಿ ಹೋಗಿದ್ವಿ. ನಮ್ಮ ಮನೆಯವರು ಬೈಕಲ್ಲಿ ಬರ್ತೀವಿ ಅಂದ್ರೆ ನೋಡಿ, ಇದೇ ಚೌಟ್ರಿ ಮಾಲೂರಲ್ಲಿ ಬೋರ್ಡೆಲ್ಲ ಹಾಕಿದ್ರು. ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮೂರ ಜನಗಳು ಎಲ್ಲ ನಾವೆಲ್ಲ ಕತ್ತಲಲ್ಲಿ ಬೋರ್ಡು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟಕ್ಕೆ ಹೋದ್ವಿ. ಊಟದಲ್ಲಿ ಪಾಯಸ ಹಾಕಿದ್ರು, ಮತ್ತು ಪಲ್ಯ, ಕೋಸಂಬರಿ ಮತ್ತು ಎಲ್ಲ ಪಲ್ಯಗಳು ಎಲ್ಲ ಹಾಕಿದ್ರು. ಅದನ್ನು ಅಮ್ಮ ವಿಡಿಯೋ ಮಾಡ್ಕೊಂಡ್ಳು. ಜಾಮು, ಬೋಂಡ ಮತ್ತು ಆಲೂಗಡ್ಡೆ ಒಬ್ಬಟ್ಟು ಮತ್ತು ಆಲೂಗಡ್ಡೆದು ಇದು ಬರುತ್ತೆಲ್ಲ, ಕಬಾಬ್ ಥರ ಮಾಡಿದರು, ಅದು ಎಲ್ಲ ಹಾಕಿದ್ರು. ಅಮ್ಮ ಒಬ್ಬಟ್ಟು ಹಾಕ್ಸ್ಕೊಬಿಟ್ಟು ಅದರಲ್ಲಿ ತುಪ್ಪ ಬೇಡ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ಲು. ಮತ್ತು ಪೂರಿ ಹಾಕಿ ಸಾಗು ಹಾಕಿದ್ರು. ಅಡುಗೆಗಳೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಮುದ್ದೆ, ಕಾಳು ಸಾಂಬಾರು ಎಲ್ಲ ಮಾಡಿದರು. ಮತ್ತು ಗೀ ರೈಸು, ಕುರ್ಮ ಎಲ್ಲ ಹಾಕಿ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಚೌಟ್ರಿ ಹತ್ರಕ್ಕೆ. ಎಲ್ಲರೂ ಅವಾಗ ಒಬ್ಬೊಬ್ಬರೇ ಎಲ್ಲ ಹೊರಟೋಗಿದ್ರು. ಅರ್ಧ ಫಂಕ್ಷನ್ ಮುಗಿದಿತ್ತು. ಬಸ್ಸುಗಳ್ಗೆ ಹೋಗೋರು ಎಲ್ಲ ಹೋಗೋರೆಲ್ಲ 2 ಬಸ್ಸು ಹೊರಟೋಗಿದ್ವು. ಆಮೇಲೆ ಸುಮ್ಮನೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆವಾಗ ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಜನ ಇದ್ದರು, ಜಾಸ್ತಿ ರಶ್ಶೂ ಇತ್ತು, ತುಂಬ ಜನ ಬಂದಿದ್ದರು. ಹಾಲು ಸ್ವಲ್ಪ ದೊಡ್ಡದಿದ್ದಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ, ಹಿಂಗೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನೈಟೆಲ್ಲ ಹಂಗೆ ಇದ್ವಿ. ಎಲ್ಲ ಮುಗ್ದಿತ್ತು ಅಷ್ಟೊತ್ತಿಗೆ. ಅವ್ರಿಗೂ ಊಟ ಇರಲಿಲ್ಲ. 12 ಗಂಟೆವರೆಗೂ ಜನ ಬರ್ತಾನೆ ಇದ್ದರು, ಓದ್ತಾನೆ ಇದ್ದರು. ಆಮೇಲೆ ಒಬ್ಬೊಬ್ಬರೇ ಬಂದು ರೂಮಲ್ಲಿ ಮಲಗಿದ್ರು. ತುಂಬ ರೂಮ್ಸ್ ಇತ್ತು. ಬರೋರಿಗೆ ಹೋಗೋರಿಗೆಲ್ಲ ರೂಮುಗಳು. ಒಂದೊಂದು ರೂಮಲ್ಲಿ ಬಾತ್ರೂಮ್ಸು, ಎಲ್ಲ ಟಾಯ್ಲೆಟ್ ರೂಮ್ಗಳು ಎಲ್ಲ ಇತ್ತು. ಚೆನ್ನಾಗೇ ಇತ್ತು. ನೋಡಿ, ಎಲ್ಲ ಮುಗ್ದಿದ್ದಾದಮೇಲೆ ಅರ್ಶಿನಕ್ಕೆ ಅಂದ್ಬಿಟ್ಟು ಸೀರೆಗಳು ಚೇಂಜ್ ಮಾಡ್ಕೊಂಡ್ವಿ. ಹೋಗಿ ಅಲ್ಲಿ ಆಲೂಗಡ್ಡೆ ಕಬಾಬ್ ಅಂತಿತ್ತಲ್ಲ, ಚೆನ್ನಾಗಿತ್ತು, ತಿಂತಾಯಿದ್ವಿ. ನೋಡಿ, ಇದೆಲ್ಲ ಹಾಲು, ಅದು ಬಂದ್ಬಿಟ್ಟು ಅಡುಗೆ ಹಾಲು. ಈ ಕಡೆ ಇದ್ದಿದ್ದು ರಿಸೆಪ್ಷನ್ ಹಾಲು. ನಾವು ಮೇಲೆ ರೂಮ್ ಇತ್ತು, ರೂಮ್ ಮೇಲ್ಗಡೆಯಿಂದ ಹೋಗ್ತಾಯಿದ್ದೀವಿ ಕೆಳಗಡೆಗೆ. ಅರ್ಶಿನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲ ಖಾಲಿಯಾಗೆಲ್ಲ ಕ್ಲೀನ್ ಮಾಡಿ ಮಡಗಿದ್ರು. ನಾವು ನೈಟಲ್ಲೇ ಆಲ್ಟ್ ಆಗಿದ್ವಲ್ವ, ಇನ್ನು ಶಾಸ್ತ್ರಗಳೆಲ್ಲ ಇರ್ತವೆ, ಅರ್ಶಿನ ಶಾಸ್ತ್ರಗಳು ಎಲ್ಲನೂ. ಹಾಗಾಗಿ ಮತ್ತು ಬೆಳಗ್ಗೆ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಮಂಟಪ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ, ಅಲ್ಲಿ ಹುಡುಗನ ಅರಿಶಿನ ಇಟ್ಟಿದ್ದೆಲ್ಲ ಆಯಿತು. ಆಮೇಲೆ ಇವಾಗ ಹುಡುಗಿಗೆ ಅರಿಶಿನ ಇಡ್ತಾಯಿದ್ದಾರೆ. ಅಲ್ಲೇ ಇಲ್ಲಿ ವಾದ್ಯ ಮಾಡ್ತಾಯಿದ್ರು. ಅವೆಲ್ಲ ವೀಡಿಯೋಸ್ ಹಾಕಿಲ್ಲ. ಫಸ್ಟ್ ಉಟ್ಕೊಂಡಿದ್ದು ಸೀರೆನ ಚೇಂಜ್ ಮಾಡಿಕೊಂಡು ಮತ್ತೆ ಯೆಲ್ಲೋ ಕಲರ್ ಸೀರೆ ಹಾಕ್ಕೊಂಡಿದ್ವಿ, ಸಿಂಪಲ್ಲಾಗಿರುತ್ತೈತೆ ಅಂದ್ಬಿಟ್ಟು. ಬಿಸಿಕ ಎಲ್ಲಿ ಇರೋಕ್ಕೆ ಆಗಿಲ್ಲ. ನೋಡಿ, ಇವೆಲ್ಲ ರೂಮಲ್ಲಿ ಬಂದು ಮಲ್ಗಕ್ಕೆ ಬಂದಿದ್ದು. ಒಂದು ಸ್ವಲ್ಪ ಹೊತ್ತು, ಒಂದೊಂದು ಅವರ್ 2 ಅವರನ್ನು ನಿದ್ದೆ ಮಾಡೋಣ ಅಂತ ಬಂದ್ವಿ. ಆದರೂ ಎಲ್ಲಿ ನಿದ್ದೆ ಮಾಡೋಕ್ಕೆ ಆಗಿಲ್ಲ. ಅಷ್ಟೊತ್ತಿಗೆಲ್ಲ ಮದುವೆಗೆ ಮತ್ತೆ ತಿರ್ಗಾ ರೆಡಿಯಾಗಿ ಬಂದ್ವಿ. ನೋಡಿ, ಅಷ್ಟೊತ್ತಿಗೆ ಮದುವೆಗೆಲ್ಲ ಮುಹೂರ್ತಕ್ಕೆಲ್ಲ ರೆಡಿ ಮಾಡಿದರು. ಮುಹೂರ್ತಕ್ಕೆಲ್ಲ ರೆಡಿಯಾಗಿ ಬಂದು ಕೂತ್ಕೊಂಡು ನಿದ್ದೆಯಲ್ಲಿದ್ದಕ್ಕೆ ಮುಖ ಎಲ್ಲ ಒಂಥರ ಡಲ್ಲಾಗೋಗ್ಬಿಟ್ಟಿದೆ.
ತಾಳಿ ಕಟ್ಟಿದ್ದೆಲ್ಲ ಆಯಿತು. ಆಮೇಲೆ ಎಲ್ಲ ಕುಂಡ್ರಿಸಿ ಹಾಲು ಹಾಕ್ತಾರಲ್ವ, ಏನಂತಾರೆ ಅದನ್ನು, ದಾರ ಮುಹೂರ್ತ ಅಂತಾರಲ್ವ. ಎಲ್ಲರೂ ಒಬ್ಬೊಬ್ಬರೇ ಹೋಗ್ಬಿಟ್ಟು ಎಲ್ಲ ದಾರ ಹಾಕಿದ್ವಿ. ನಾವು ಹೋಗಿ ಹಾಲು ಇದ್ಬಿಟ್ಟು ಈ ಕಡೆಯಿಂದ ಹಿಂಗೆ ಬಂದ್ವಿ. ಆಮೇಲೆ ಪಾರ್ಕ್ ಇತ್ತು, ಚೌಟ್ರಿ ಆಪೋಸಿಟಲ್ಲೇ ಪಾರ್ಕ್ ಇತ್ತು. ಮತ್ತು ಹುಡುಗರನ್ನೆಲ್ಲ ಕರ್ಕೊಂಡೋದ್ವಿ. ನಾವು ಹೋಗ್ಬೇಕು ಅಂದರು, ಸರಿ ಅಂದ್ಬಿಟ್ಟು ಅಲ್ಲಿ ಇನ್ನು ಅಲ್ಲಿದ್ರೇನು ಸ್ವಲ್ಪ ಅಷ್ಟೊತ್ತಿಗೆ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡ್ಸ್ಕೊಬರೋಣ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವರೆಲ್ಲ. ನೋಡಿ ಅಲ್ಲಿ ಅದೇ ಚೌಟ್ರಿ ಇರೋದಲ್ಲಿ. ಬೆಳಿಗ್ಗೆ ಎಲ್ಲ ವಾಕಿಂಗ್ ಮಾಡೋರು, ಎಲ್ಲ ಎಕ್ಸಸೈಜ್ ಮಾಡೋರು ಎಲ್ಲ ಪಾರ್ಕಿಗೆ ಬಂದಿದ್ದರು. ನಾವು ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಆಚೆ ಕಡೆ ಬಂದ್ಬಿಟ್ಟು ಇವ್ರನ್ನೆಲ್ಲ ಹುಡುಗರನ್ನೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ನಾನು ನೋಡಿ ಇದರಲ್ಲಿ ಒಂದು ಜೋಕಾಲಿ ಆಡಿದೆ, ಯಾವಾಗೋ ಚಿಕ್ಕವಾಗ ಆಟ ಆಡಿದ್ದಿದ್ದು. ಆಮೇಲೆ ನಾನು ಆಟ ಆಡಿಲ್ಲ. ಇದರಲ್ಲಿ ಒಂದೇ ಒಂದು ಸತಿ ಆಟ ಆಡಮ್ಮ ಅಂತಂದು ನಮ್ಮ ಮಗಳು. ಹಂಗಾಗಿ ಒಂದೇ ಒಂದು ಸತಿ ಕೂತ್ಕೊಂಡು ಆಟ ಆಡಿದ್ನಿ. ಆ ಹುಡುಗನ ನನ್ನೇ ನೋಡ್ತಾ ಇದ್ದಾನೆ, ಹೆಂಗೆ ಆಟ ಆಡ್ತಾವಳೆ ಏನು ಅಂತ ನೋಡಿ. ನಾನೊಂದು 2 ಸತಿ ಆಟ ಹೋಗಿನಷ್ಟೇ, ಆಮೇಲೆ ಬಂದ್ಬಿಟ್ಟೆ. ಚೆನ್ನಾಗಿತ್ತು ಇವೆಲ್ಲನೂ ಎಕ್ಸ್ಪೀರಿಯೆನ್ಸ್. ಆವಾಗ ಚಿಕ್ಕವಾಗ ಚೆನ್ನಾಗಿ ಆಟ ಆಡಿದ್ವಿ. ಇವಾಗ ನಮ್ಮ ಮಕ್ಕಳನ್ನ ಹಂಗೆ ಆಟ ಆಡೋಕ್ಕೆ ಬಿಡಬೇಕಲ್ವ. ಹಂಗಾಗಿ ನಾವು ಸ್ವಲ್ಪ ಆಟ ಆಡ್ದಂಗೆ ಇರ್ತೈತೆ ಹುಡುಗರನ್ನ ಅಂದ್ಬಿಟ್ಟು ಕರ್ಕೊಬಂದ್ವಿ. ಆ ಹುಡುಗ ಬಂದ್ಬಿಟ್ಟು ನಮ್ಮ ಮೈದನ ಮಗ. ತುಂಬ ಅವರು ಬೇಡ ಬೇಡ ಅಂತ ಇದ್ರೂ ಆಟ ಆಡಿಸ್ತಾನೇ ಇದ್ನು, ತಿರುಗಿಸ್ತಾನೇ ಇದ್ನು. ಬೇಡ ಕಣೋ ತಿರುಗಿಸ್ಬೇಡ ಅಂತ ಹೇಳ್ತಾ ಇದ್ರೂ ಕೇಳಿಲ್ಲ ಅವನು. ನೋಡಿ, ಆ ಹುಡುಗಿನೂ ನಮ್ಮ ಮೈದನ ಮಗಳು. ಆಮೇಲೆ ಹೋಗಿ ಇವಾಗ ಸ್ಟಾಪ್ ಮಾಡ್ತಾಯಿದ್ದೀನಿ, ಅದು ಸ್ಟಾಪ್ ಮಾಡೋಕ್ಕೆ ಕೂಡ ಆಗಿಲ್ಲ. ಆಮೇಲೆ ಇವಾಗ ಸ್ಟಾಪ್ ಮಾಡಿದ್ನಿ. ಇನ್ನು ಒಳ್ಳೆ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದ್ದಾವೆ ಇದರಲ್ಲೆಲ್ಲ. ಫಸ್ಟು ಒಂದು 2 ಸತಿ ಏನೋ ನನ್ನ ಮಗಳನ್ನಿಬ್ಬರನ್ನೂ ಕರ್ಕೊಂಡೋಗಿದ್ನಿ. ನನ್ನ ಮಗ ಬಂದಿದ್ನು ನೈಟಲ್ಲಿ. ಬಂದು ಅವನ ತಿರ್ಗ ಮತ್ತೆ ರಿಟರ್ನ್ ಹೋಗೋ ಬಸ್ಸಲ್ಲಿ ಹೋದ್ನು ಊರಿಗೆ. ನಾವಿಬ್ಬರು ಇದ್ದೋದ್ವಿ ಅಲ್ಲೇ. ಓದ್ತೀನಿ ಅಂದರೆ ಕೂಡ ಕೇಳಿಲ್ಲ ಅವ್ರು. ನಮ್ಮ ನಾದಿನಿಯವರೆಲ್ಲ ಇದ್ದರು, ಅವರೆಲ್ಲ ಬೇಡ ಇರು, ಯಾವತ್ತೂ ಇರಲ್ಲಲ್ಲ, ನಾವು ಇವತ್ತೊಂದು ದಿವಸ ತಾನೇ ಸಿಗ್ತೀವಿ ಅಂತಂದರು. ನೆಂಟರುಗಳೆಲ್ಲ ಇದ್ದರು. ಹಾಗಾಗಿ ಅಲ್ಲಿ ಇದ್ದೋದ್ವಿ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಮಾತಾಡ್ಕೊಂಡು ಹಂಗೆ ಇದ್ದೋದ್ವಿ. ಈ ಥರ ಫಂಕ್ಷನ್ಗಳು ಬಂದಾಗ ತಾನೇ ಎಲ್ಲರೂ ಸೇರೋದು. ಹಂಗಾಗಿ ಆವಾಗೂ ಸ್ವಲ್ಪ ಜನ ಅವರಂದರೆ ಅವ್ರ ಕಡೆ ರಿಲೇಷನ್ಸ್ ಎಲ್ಲ ಸಿಕ್ಕಿದ್ರು. ನಮ್ಮ ಕಡೆ ರಿಲೇಷನ್ಸು ಅಂದರೆ ನಮ್ಮ ಅತ್ತೆ ಕಡೆಯವರು, ನಮ್ಮ ಅಮ್ಮನ ಕಡೆಯವರು. ಅಂದರೆ ಇಲ್ಲೇ ಅಲ್ಲ, ನಮ್ಮ ಮನೆಯಲ್ಲಿ ಫಂಕ್ಷನ್ ಆದರೆ ಇವರೆಲ್ಲ ಬರ್ತಾರೆ. ಅಲ್ಲಿ ಫಂಕ್ಷನ್ ಆಗಿರೋದಕ್ಕೆ ಅವರು ಮಕ್ಕಳು, ಅವ್ರ ರಿಲೇಷನ್ಸು ತುಂಬಾ ಬರ್ತಾರೆ. ಹಂಗಾಗಿ ಅವರು ಬೇಕಾಗಿರೋರು ಅಲ್ವ. ಹಂಗಾಗಿ ಅಲ್ಲೇ ಇದ್ದೋದ್ವಿ ಮಾತಾಡಿಕೊಂಡು ಎಲ್ಲನೂ. ಚೆನ್ನಾಗಿತ್ತು ಒಟ್ಟಾರೆ. ಮತ್ತು ಹುಡುಗರನ್ನೆಲ್ಲ ಇದೆಲ್ಲ ಕರ್ಕೊಂಡೋದಕ್ಕೆ ತುಂಬ ಖುಷಿನೇ ಪಟ್ಟರು. ನೋಡಿ, ಹುಡುಗನ ಅಲ್ಲೇ ಹತ್ತತಾನೆ. ಅಲ್ಲೇ ಇನ್ನೊಂದು ಕಡೆ ಆ ಕಡೆಯಿಂದ ಸ್ಟೆಪ್ಸ್ ಇದೆ, ಹತ್ತು ಬರ್ಬೋದು. ಇಲ್ಲ ನಾನು ಇಲ್ಲೇ ಹತ್ತುತ್ತೀನಿ ಅಂದ್ಬಿಟ್ಟು ಹತ್ತುತ್ತಾ ಇದ್ದಾನೆ. ಅದು ನನಗೆ ವಿಡಿಯೋ ಮಾಡಿಕೊಂಡೆ. ಇವ್ರನ್ನ ಆಯ್ ಮಾಡಿರಿ ಅಂದರೆ ಫೋಟೋ ಹಿಡಿತೀನಿ ಅಂದ್ಬಿಟ್ಟು ನೋಡಿಕೊಂಡೇ ಇದ್ದಾರೆ. ಆಮೇಲೆ ಇವ್ರು ಆಟ ಆಡ್ತಾನೆ ಇದ್ರಿ. ಎಲ್ಲನೂ ಹೋಗ್ರಿ, ನಾವು ಹೋಗ್ತೀರಿ, ಅಲ್ಲೇ ಇರ್ರಿ ಅಂದ್ಬಿಟ್ಟು ಬಂದ್ಬಿಟ್ವಿ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇದ್ದು ಬನ್ನಿರಿ, ನಾವು ಹೋಗ್ತೀವಿ ಅಂದಿದ್ದಕ್ಕೆ ನೋಡಿ ಇವನು ನಮ್ಮ ಇದನ್ನ ಮಗನ ಹೆಂಗೆ ಹತ್ತುತ್ತಾ ಇದ್ದಾನೋ. ಮತ್ತು ಟೈಮ್ ಆಗೋಗ್ಬಿಡುತ್ತೆ, ಹೋಗೋಣ ಅಂದ್ಬಿಟ್ಟು ಚೌಟ್ರಿ ಹತ್ರಕ್ಕೆ ಹೋದ್ವಿ. ಹೋಗೋಷ್ಟೊತ್ತಿಗೆ ದಾರ ಮುಹೂರ್ತ ಎಲ್ಲ ಆಗೋಗಿತ್ತು. ಇವಾಗ ಅರುಂಧತಿ ನಕ್ಷತ್ರ ತೋರಿಸೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಬಂದಿದ್ರು. ಫೋಟೋ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು, ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಆಮೇಲೆ ಅಷ್ಟೊತ್ತಿಗೆ ಇನ್ನು ಅವ್ರು ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅವ್ರ ಜೊತೇಲಿ ಬರಬೇಕಂದ್ರೆ ನಾವು ಮನೆಗೆ ಹೋಗೋಷ್ಟೊತ್ತಿಗೆ 11-12 ಗಂಟೆ ಆಗೋಗ್ಬಿಡುತ್ತೆ. ಚೌಟ್ರಿ ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕು ಅವರು. ಹಾಗಾಗಿ ಬಸ್ಗೆ ಬಂದ್ಬಿಟ್ವಿ ನಾವು ಒಂದು 5 ಜನ. ಇವಾಗ ಬಸ್ಸಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಟೇಕಲ್ಗೆ ಹೋಗ್ಬಿಟ್ಟು ಟೇಕಲ್ಲಿಂದ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಅಷ್ಟೊತ್ತಿಗೆ ನಿದ್ದೆ ಬರ್ತಾಯಿತ್ತು. ನಾಷ್ಟ ಎಲ್ಲ ಅಲ್ಲೇ ಮುಗಿಸ್ಕೊಬಂದ್ವಿ ಚೌಟ್ರಿನಲ್ಲೇ.
ಬೆಳಗ್ಗೆನೇ ನಾಷ್ಟ ಎಲ್ಲ ಹಾಕಿದ್ರು 7 ಗಂಟೆಗೆಲ್ಲ. ನೋಡಿ ಅವ್ರ ಮುಖಗಳೆಲ್ಲ ಹೆಂಗಿದೆ, ಎಲ್ಲ ಡಲ್ಲಾಗೋಗ್ಬಿಟ್ಟಿದ್ದಾರೆ ನೈಟೆಲ್ಲ ನಿದ್ದೆ ಇಲ್ದಿದ್ದಕ್ಕೆ. ಆಮೇಲೆ ಬಸ್ಸೆಲ್ಲ ಹೊರಡ್ತು. ಅಲ್ಲಿಂದ ಅಲ್ಲಿಗೆ ನಮ್ಮ ನೆಂಟರೊಬ್ಬರು ಅವ್ರು ಹೋಗ್ತಾಯಿದ್ರು, ಅವ್ರ ಜೊತೆಲೆ ಅವ್ರ ಕಾರಲ್ಲೇ ಬಂದು ಬಸ್ ಸ್ಟಾಪಲ್ಲಿ ಬಿಟ್ಟಿದ್ರು. ಆಮೇಲೆ ಬಸ್ಸಲ್ಲಿ ಹೋದ್ವಿ ನಾವು. ಇದು ಮಾಲೂರು ರೈಲ್ವೆ ಸ್ಟೇಷನ್ ಹತ್ರ ಇರೋ ಸರ್ಕಲ್ ಇದು. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟು ಒಡವೆಗಳೆಲ್ಲ ಬಿಚ್ಚಾಕಿದ್ವಿ. ಬಟ್ಟೆ ಅಂದರೂ ಸ್ಟಾಕ್ ಆಗೋಗ್ಬಿಟ್ಟಿದೆ. ನಿನ್ನೆಯಿಂದ ಅಮ್ಮವು 3 ಜೊತೆ, ನಾನು ಒಂದು 3 ಜೊತೆ ಎಲ್ಲ ಇನ್ನು ವಾಶ್ ಮಾಡೋದೇ ಇರೋದು. ಹೋಗೆಲ್ಲ ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಬರೋದೊಂದು ಆದರೆ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡೋದೊಂದು. ನೋಡಿ ಇವೆಲ್ಲ ಬಿಚ್ಚಾಕಿರೋದೆ, ಮತ್ತು ನೆನ್ನೆವೆಲ್ಲ ಬ್ಯಾಗಲ್ಲೇ ಇದೆ ಫ್ರೆಂಡ್ಸ್. ನೋಡಿ ಇವೆಲ್ಲ ಬಟ್ಟೆಸೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದಿದ್ದಾದಮೇಲೆ ತಲೆಗಳಿಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡ್ವಿ. ಆಮೇಲೆ ಅಮ್ಮ ಸ್ವಲ್ಪ ಪಪ್ಪಾಯ ಕಟ್ ಮಾಡಿ ಕೊಡ್ತಾಯಿದ್ಲು, ತಿಂದ್ವಿ. ನಿದ್ದೆ ಇಲ್ಲಿದ್ದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಾವು ಎದ್ದೇಳೋಷ್ಟೊತ್ತಿಗೆ 3 ಗಂಟೆ ಆಗೋಯ್ತು. ಆಮೇಲೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್. ಬಾಯ್.